ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾರು ಅಂತ ಕೇಳಲ್ಲ. ನಮಸ್ತೆ ಮಾಧವ್ ಸರ್, ನಾನು ಯಾದಗಿರಿ ಅನಾಥಾಶ್ರಮದಿಂದ ಮಾತಾಡ್ತಾ ಇದ್ದೀನಿ ಸರ್. ನಾಳೆ ನಮ್ಮ ಆಶ್ರಮದಲ್ಲಿ ಮಕ್ಕಳಿಗೆ ಊಟ, ಪುಸ್ತಕ, ಬಟ್ಟೆ ಎಲ್ಲ ಕೊಡ್ತಾ ಇದ್ದೀವಿ. ಪ್ರತಿ ವರ್ಷದ ಹಾಗೆ ಈ ವರ್ಷನೂ ನಿಮ್ಮ ಹುಟ್ಟುಹಬ್ಬದ ದಿನ ನಮ್ಮ ಆಶ್ರಮಕ್ಕೆ ದೇಣಿಗೆ ಕೊಡ್ತಿರೋದಕ್ಕೆ ನಿಮಗೆ ಧನ್ಯವಾದ ಹೇಳೋಣ ಅಂತ ಫೋನ್ ಮಾಡಿದೆ ಸರ್. ಕ್ಷಮಿಸಿ, ಮಾಧವ್ ಅವರು ಇಲ್ಲಿಲ್ಲ. ಬಂದ್ಮೇಲೆ ಫೋನ್ ಮಾಡಕ್ಕೆ ಹೇಳ್ತೀನಿ. ಓ ಹೌದಾ, ಸರಿ, ನಾನೇ ಆಮೇಲೆ ಫೋನ್ ಮಾಡ್ತೀನಿ. ಹಾ, ಅಂದ್ರೆ ನಾಳೆ ಮಾಧವ್ ಅವ್ರ ಹುಟ್ಟಿದ ಹಬ್ಬನ? ಅಪ್ಪ ನಂಗೊಂದು ಸೈಕಲ್ ಕೊಡ್ಸಪ್ಪ. ಸೈಕಲ್ ಏನೋ ಕರ್ಮ, ಗೇರ್ ಸೈಕಲ್ ಕೊಡಿಸ್ತೀನಿ. ಹುಡುಕೊಂಡ್ಯಾ? ಕೆಲಸ ಕೊಡೋನೆ ನನ್ನ ತಾತನ. ಹೋದ ಕೂಡಲೇ ಕೆಲಸ ಕೊಡೋಕ್ಕೆ. ನಿಮ್ಮ ತಾತ ಆಗಿದ್ರೆ ಖಂಡಿತ ಕೊಡ್ತಾ ಇರಲಿಲ್ಲ ನಿನಗೆ. ಈ ಜಾಗ ಒರ್ಸು, ನೀ ಕೂತಿದ್ದ ಜಾಗ ಒರ್ಸು. ಎಲ್ಲಾದರೂ ವಿಚಾರಿಸಿದ್ಯಾ ಕೆಲಸದ ಬಗ್ಗೆ? ವಿಚಾರಿಸಿದ್ದೀನಿ. ವಿಚಾರಿಸ್ಬಿಟ್ರೆ ಕೆಲಸ ಸಿಕ್ಬಿಡತ್ತಾ? ಅಲ್ವಾ, ಮತ್ತೆ ಕೆಲಸ ಸಿಗೋದು ಅಂದರೆ ಟಿ ವಿ ನೋಡ್ತಾ ಚಿಪ್ಸ್ ತಿನ್ನುವಷ್ಟು ಸುಲಭಾನ? ಏನು ನಿಮ್ಮ ಪ್ರಕಾರ ನಾನು ಏನು ಮಾಡಬಾರ್ದಾ? ಏನಾದರೂ ಕೆಲಸ ಮಾಡು ಅಂತಲೇ ನಾನು ಹೇಳ್ತಾ ಇರೋದು. ಬೇರೆ ಕೆಲಸ ಸಿಗೋವರೆಗೂ ಮನೆ ಕೆಲಸ ಮಾಡು. ಬಂದಾಗಿಂದ ಅದನ್ನೇ ತಾನೇ ಮಾಡ್ತಿರೋದು. ಏನು ಮಾಡ್ತಾ ಇದ್ದೀಯಾ? ಬೆಳಗಿನ ತಿಂಡಿನ ತುಳಸಿ ಮಾಡಿಟ್ಬಿಟ್ಟು ಹೋಗ್ತಾಳೆ ಪಾಪ. ಇನ್ನು ಮಧ್ಯಾಹ್ನದ ಅಡುಗೆನ ಹೋಗ್ಲಾಡಿ ಮಾಡ್ತಾಳೆ. ನೀ ಏನು ಮಾಡ್ತೀಯ? ಬೇರೆ ಕೆಲಸನ ಅವರೇ ಹಂಚ್ಕೊಂಡಿದಾರಲ್ಲ, ನಾನು ಮಾಡಬೇಕು ಅಂದ್ರೂ ಏನೂ ಕೆಲಸ ಇಲ್ಲ ತಾತ. ಓ ಹೌದಾ? ಹಾಗಿದ್ರೆ ನಿನ್ನ ಗಂಡ ವಾಪಸ್ ಬಂದ ಅಂತ ಕೇಳು. ಯಾಕೆ ತಾತ? ಇಲ್ಲಿ ಕೆಲಸ ಇಲ್ಲ ಅಂತಂದ ಮೇಲೆ ಹೋಗ್ತಾ ಇರು. ಏನ್ ತಾತ, ಏನ್ ಹೇಳ್ತಿದ್ದೀರಾ? ನೋಡು, ಮೈ ಬಗ್ಸಿ ಕೆಲಸ ಮಾಡೋರಿಗೆ ಮಾತ್ರ ಈ ದತ್ತನ ಮನೆಯಲ್ಲಿ ಜಾಗ ಅಂತ ನಾನು ಆಗಲೇ ಹೇಳಿದ್ದೀನಿ. ಏನು ಧೂಳು ಹೊಡಿ. ಮುಂಚೆ ಪೊಡ್ಕೆ ತಗೊಂಡು ಬಂದು ಧೂಳು ಹೊಡಿ. ಆಮೇಲೆ ಸೋಪ್ ನೀರು ತಂದು ಸಂದಿನೂ ಕ್ಲೀನ್ ಮಾಡಬೇಕು. ಗೊತ್ತಾಯ್ತಾ? ನೋಡೋ, ಪೊರಕೆ ಅಥವಾ ಬ್ಯಾಗು ಎರಡೇ ಆಪ್ಷನ್ನು ನಿನಗಿರೋದು. ಯೋಚನೆ ಮಾಡು.
ನಮಸ್ಕಾರ ಶರ್ವರಿ ಅವರೇ. ನಮಸ್ಕಾರ ಡಾಕ್ಟರ್. ಎಲ್ಲಿ ಮಾಧವ್ ಅವಿನಾಶ್ ಅವರು ಕಾಣ್ತಾ ಇಲ್ಲ? ಅವರಿಬ್ರು ಸ್ವಲ್ಪ ಬ್ಯುಸಿ ಇದ್ರು, ಅದಕ್ಕೆ ನಾನು ಕರ್ಕೊಂಡು ಬಂದೆ. ಇಷ್ಟು ವರ್ಷದಲ್ಲಿ ಮಹೇಶ್ ನನ್ನ ಹತ್ರ ಕರ್ಕೊಂಡ್ಬಂದಾಗೆಲ್ಲ ಅವರಿಬ್ಬರಲ್ಲೊಬ್ಬರು ಯಾರಾದರೂ ಇರ್ತಿದ್ರು, ಅದಕ್ಕೆ ಕೇಳಿದೆ ಅಷ್ಟೆ. ಮಾಧವ್ ಅವರು ಅವಿನಾಶ್ ಅವರು ಯಾವಾಗಲೂ ಇಲ್ಲಿಗೆ ಬಂದಾಗ ನಿರಾಸೆಯಿಂದ ವಾಪಸ್ ಹೋಗ್ತಾ ಇದ್ರು. ಆದರೆ ಈ ಸಲ ಒಂದು ಗುಡ್ ನ್ಯೂಸ್ ಹೇಳೋಣ ಅಂದರೆ ಅವರಿಬ್ಬರೂ ಬಂದಿಲ್ಲ. ಒಳ್ಳೆ ಸುದ್ದಿನ? ಏನು ಡಾಕ್ಟರ್? ಮಹೇಶ್ ಅವ್ರ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡ್ತಾ ಇದ್ದೆ. ಐ ಥಿಂಕ್ ಹಿ ಈಸ್ ರೀಗೈನಿಂಗ್ ಹಿಸ್ ಕಾನ್ಷಿಯಸ್ನೆಸ್. ಐ ಮೀನ್ ಅವ್ರ ಬ್ರೈನಲ್ಲಿ ಹೊಸ ಆಕ್ಟಿವಿಟಿ ಕಾಣ್ತಾ ಇದೆ. ಹಾಗಾದ್ರೆ ಇವರು ಕೈಯಲ್ಲಿ ಆಡಿಸಿದ್ದು, ಲೂಟ ಬೀಳ್ಸಿದ್ದು, ಪೆನ್ ತಗೊಂಡಿದ್ದು, ಇಟ್ಸ್ ಆಲ್ ಟ್ರೂ. ಬರೀ ಇಷ್ಟೇ ಅಲ್ಲ, ಇನ್ನು ಮುಂದೆ ಸಣ್ಣ ಪುಟ್ಟ ಶಬ್ದಗಳನ್ನು ಮಾತಾಡಿದ್ರೂ ಆಶ್ಚರ್ಯ ಏನೂ ಇಲ್ಲ. ಮಾಧವ್ ಅವರೇ, ಹೇಳಿ, ಇನ್ನೇನಾದರೂ ಬೇಕಿತ್ತಾ? ಎಲ್ಲ ಇಷ್ಟ ಆಯ್ತಾ? ತುಂಬ ಚೆನ್ನಾಗಿದೆ ಮಾಧವ್ ಅವರೇ. ನಿಜ ಹೇಳಬೇಕು ಅಂದರೆ ನಾನು ನಿಮ್ಮ ದೊಡ್ಡ ಅಭಿಮಾನಿ. ಅದನ್ನು ಹೇಳಬೇಕು ಅಂತಲೇ ನಿಮ್ಮನ್ನು ಕರೆದಿತ್ತು. ಥ್ಯಾಂಕ್ ಯು. ಹೌದು ಮಾಧವ್ ಅವರೇ, ಮದುವೆ ಆದಮೇಲೆ ಫಸ್ಟ್ ಸೆಲಿಬ್ರೇಷನ್ ಲಂಚು ಮಾಧವ್ ಕೆಫೆನಲ್ಲೇ ಆಗಬೇಕು ಅಂತ ಇವರು ಮೊದಲೇ ಹೇಳ್ಬಿಟ್ಟಿದ್ರು. ಹಾಂ. ಓ, ತುಂಬ ಸಂತೋಷ. ನಿಮ್ಮ ಅಭಿಮಾನಕ್ಕೆ ತುಂಬ ಥ್ಯಾಂಕ್ಸ್. ಆದರೆ ನೀವು ಬಂದಾಗ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಯ್ತೇನೋ. ನಮ್ಮ ಟೀಮ್ ಪರವಾಗಿ ಕ್ಷಮೆ ಕೇಳ್ತೀನಿ. ರಿಯಲಿ ಸಾರಿ. ಅಯ್ಯೋ, ಹಾಗೆಲ್ಲ ಏನಿಲ್ಲ ಬಿಡಿ. ಸಮಾಜ ಒಂದು ದಿಕ್ಕಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ, ನಾವು ಇನ್ನೊಂದು ದಿಕ್ಕಲ್ಲಿ ನಡ್ಕೊಂಡು ಹೋಗುವಾಗ ಜನ ಅದನ್ನ ನೋಡಿ ಆಶ್ಚರ್ಯ ಪಡೋದು ಸಹಜ, ಆಡ್ಕೊಳ್ಳೋದು ಸಹಜನೇ. ಆದರೆ ಅದಕ್ಕೆ ನೊಂದ್ಕೊಂಡ್ರೆ ಯಾವ ಪ್ರಯೋಜನನೂ ಇಲ್ಲ. ಫೈನಲಿ ನಮ್ಮ ನೆಮ್ಮದಿ ನಮಗೆ ಮುಖ್ಯ ಅಲ್ವಾ? ಎಮೋಷನಲ್ಲಿ ಡಿಪೆಂಡ್ ಆಗೋದಕ್ಕೆ ಒಂದು ಹೆಗ್ಲು ಅಂತ ಬೇಕಲ್ವ? ಆ ಸಂಬಂಧಕ್ಕೆ ಹೆಸರು ಅಂತಿರೋದಿಲ್ಲ. ಅದು ನೀವೇನಂತ ಕರಿತೀರೋ ನೀವೇ ಡಿಸೈಡ್ ಮಾಡ್ಬೋದು. ಆದರೆ ಅಲ್ಟಿಮೇಟ್ಲಿ ನಿಮ್ಗೆ ಯಾವುದು ನೆಮ್ಮದಿ ಕೊಡುತ್ತೆ ಅದೇ ಮುಖ್ಯ. ಹೌದಾ ಡಾಕ್ಟರ್? ನಮ್ಮ ಮನೆಯವರು ಹುಷಾರಾಗ್ತಿದಾರ? ಅಂದರೆ ಅವರು ಮೊದಲಿ ಥರ ಮಾತಾಡೋದು ಓಡಾಡೋದನ್ನು ಮಾಡ್ತಾರಾ? ಮೇ ಬಿ ಆರ್ ಮೇ ನಾಟ್ ಬಿ. ಈಗಲೇ ಹೇಳೋಕ್ಕಾಗೋದಿಲ್ಲ ಶರ್ವರಿ ಅವ್ರೆ. ಎಷ್ಟೋ ವರ್ಷಗಳಿಂದ ಈ ಸ್ಥಿತಿಲಿರೋರು ಒಂದೇ ಸಲ ಸರಿ ಹೋಗಬೇಕು ಅಂದರೆ ಸಾಧ್ಯ ಇಲ್ಲ ಅಲ್ವ? ಸದ್ಯದ ಕಂಡೀಷನ್ ನೋಡಿದ್ರೆ ಇವರು ಇಂಪ್ರೂವ್ ಆಗ್ತಾ ಇದ್ದಾರೆ ಅಂತ ಅನಿಸುತ್ತೆ. ಆದರೆ ಸಂಪೂರ್ಣವಾಗಿ ಯಾವಾಗ ಗುಣ ಆಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಅವರು ಪ್ರತಿ ಸರಿ ಮೂವ್ಮೆಂಟ್ ಮಾಡಿದಾಗಲೂ ಅಬ್ಸರ್ವ್ ಮಾಡಿ ನಮಗೆ ಹೇಳಿ. ಅವ್ರ ಮೂವ್ಮೆಂಟ್ ಬಗ್ಗೆ ನಮಗೆ ಗೊತ್ತಾದರೆ ಟ್ರೀಟ್ಮೆಂಟ್ ಏನು ಕೊಡಬೇಕು ಅಂತ ಗೊತ್ತಾಗುತ್ತೆ. ಸೊ ದಟ್ ಹಿ ಕ್ಯಾನ್ ರಿಕವರ್ ಫಾಸ್ಟ್. ಪ್ಲೀಸ್ ಅಬ್ಸರ್ವ್ ಹಿಮ್ ವೆರಿ ಕ್ಲೋಸ್ಲಿ. ಏನೇ ಇನ್ಫಾರ್ಮೇಷನ್ ಇದ್ದರೂ ಯು ಕ್ಯಾನ್ ಕಾಲ್ ಮಿ ಎನಿ ಟೈಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಮೈ ಪ್ಲೆಷರ್. ತಗೊಳ್ಳಿ, ಬಾಯಿ ಸಿಹಿ ಮಾಡ್ಕೊಳ್ಳಿ. ನಿಮ್ಮ ಜೀವನಾನು ಯಾವಾಗಲೂ ಹೀಗೆ ಸಿಹಿ ಸಿಹಿ ಆಗಿರಲಿ. ಆಗಲೇ ನಾನು ಮಾತಾಡಿದ್ದು
ನಿಮಗೆ ಬೇಜಾರಾದರೆ ಸಾರಿ. ಆದರೂ ನನಗೊಂದು ಅನುಮಾನ, ಕೇಳಿದರೆ ಬೇಜಾರಾಗಲ್ಲ ತಾನೆ? ಕೇಳಿ ಪ್ಲೀಸ್. ಅಲ್ಲ, ಈ ವಯಸ್ಸಲ್ಲಿ ಮದುವೆ ಅಂದರೆ ಇದೆಲ್ಲ ಬೇಕಿತ್ತ ಅಂತ ಕೇಳೋರೇ ಜಾಸ್ತಿ. ಅಂಥದ್ರಲ್ಲಿ ನೀವು ಸದಾ ಏನು ಹೇಳ್ತಾ ಇದೆಯಾ? ಇಟ್ಸ್ ಓಕೆ ಮಾಧವ್ ಅವರೇ. ಎಷ್ಟೋ ಜನ ನಮ್ಮ ಹಿಂದೆ ಏನೇನೋ ಮಾತಾಡ್ಕೋತಾರೆ. ಅದಕ್ಕಿಂತ ಹೀಗೆ ನಮ್ಮನ್ನ ಡೈರೆಕ್ಟಾಗಿ ಮಾತಾಡ್ಸೋರ್ನ ಕಂಡ್ರೆ ನಮಗೂ ಖುಷಿದೆ. ಬ್ಯುಸಿ ಅನಿಸುತ್ತೆ, ನಾನೇ ಸ್ವಲ್ಪ ಹೊತ್ತು ಹೊರಗಡೆ ವೆಯ್ಟ್ ಮಾಡ್ತೀನಿ. ಮದುವೆ ಆಗಿ 6 ತಿಂಗಳಿಗೇನೆ ನನಗೂ ನನ್ನ ಹೆಂಡತಿಗೂ ಭಿನ್ನಾಭಿಪ್ರಾಯ ಬಂದು ಡೈವರ್ಸ್ ಆಗಿತ್ತು. ಅದಾದಮೇಲೆ ಮದುವೆನೇ ಬೇಡ ಅಂತ ನಿರ್ಧಾರ ಮಾಡಿಬಿಟ್ಟಿತ್ತು. ನಾನು ಇದೇ ಸ್ಥಿತಿಯಲ್ಲೇ ಇದ್ದೆ. ಗಂಡ ತುಂಬ ಹಿಂದೆನೇ ತೀರ್ಕೊಂಡ್ರು. ಇರೋಳೊಬ್ಳು ಮಗಳು ಮದುವೆ ಆಗಿ US ಅಲ್ಲೇ ಸೆಟ್ಲ್ ಆಗಿದ್ದಾಳೆ. ದಿನ ಬೆಳಿಗ್ಗೆ ಏಳೋದು, ಅಡುಗೆ ಮಾಡೋದು, ಊಟ ಮಾಡೋದು, ನಿದ್ದೆ ಮಾಡೋದು, ಇಷ್ಟೇನಾ ಜೀವನ ಅನಿಸಿ ಲೈಫ್ ತುಂಬ ಬೋರ್ ಅನ್ಸೋಕೆ ಶುರು ಆಯಿತು. ಕೆಲವೊಂದ್ಸಲ ರಾತ್ರಿ ಮಲ್ಕೊಳ್ಳೋವಾಗ ನಾಳೆ ಬೆಳಗಾಗೋದೇ ಬೇಡ ಅಂತ ಅನ್ಸೋಕೆ ಶುರು ಆಗ್ಬಿಟ್ಟಿತ್ತು. ಬೇಸರ ಕಳೆಯೋಕ್ಕೆ ಅಂತ ಪುಸ್ತಕ ಓದೋಕೆ ಶುರು ಮಾಡಿದೆ. ಹಾಗೆ ಲೈಬ್ರರಿಗೆ ಹೋಗ್ತಾ ಬರ್ತಾ ಮಾಡೋ ಆಗಲೇ ಇವ್ರ ಪರಿಚಯ ಆಗಿತ್ತು. ಮೊದಲು ಪರಿಚಯ ಅಷ್ಟೇ, ಆದರೆ ಹೋಗ್ತಾ ಹೋಗ್ತಾ ಇವ್ರ ಜೊತೆ ಮಾತಾಡಲಿಲ್ಲ ಅಂದರೆ ಏನೋ ಕಡ್ಕೊಂಡೆ ಅನ್ನಿಸ್ತಾ ಇತ್ತು. ಏನೇ ಖುಷಿ ಇರಲಿ ನೋವಿರಲಿ ಇವ್ರ ಹತ್ರ ಹೇಳ್ಕೋಬೇಕು ಅನ್ಸೋದು. ನನಗೂ ಅಷ್ಟೆ. ನಾಳೆ ಬರೋದೇ ಬೇಡ ಅಂತ ಅಂದ್ಕೊಂಡಿದ್ದವಳಿಗೆ ನಾವಿಬ್ಬರು ಫ್ರೆಂಡ್ಸ್ ಆದಮೇಲೆ ನಾಳೆನೂ ಚೆನ್ನಾಗಿರುತ್ತೆ ಅಂತ ಅನ್ಸೋಕೆ ಶುರುವಾಯಿತು. ಆದರೆ ಅಷ್ಟರಲ್ಲಿ ಜನ ನಮ್ಮ ಬಗ್ಗೆ ನಮ್ಮ ಹಿಂದೆ ಏನೇನೋ ಮಾತಾಡೋಕೆ ಶುರು ಮಾಡಿದ್ದು. ಎಷ್ಟೋ ಸಲ ನಮ್ಮ ಮನಸ್ಸಿನ ಭಾವನೆಗಳನ್ನ ಸಮಾಜದ ಭಯಕ್ಕೆ ಕಂಟ್ರೋಲಲ್ಲಿ ಇಟ್ಕೋತೀವಲ್ಲ, ಹಾಗೆ ಜನ ಬಾಯಿಗೆ ಬಂದಾಗ ಮಾತಾಡೋದು ನೋಡಿ ನೋವಾಗಕ್ಕೆ ಶುರು ಆಯಿತು. ನಾವು ಸಹಿಸ್ಕೋಬೋದು, ಆದರೆ ಹೆಣ್ಮಕ್ಳಿಗೆ ಕಷ್ಟ ಅಲ್ವಾ? ಅದಕ್ಕೆ ಈ ವಿಷಯನ ನೇರವಾಗಿ ನನ್ನ ಮಗಳ ಹತ್ರನೇ ಮಾತಾಡ್ದೆ. ಅವಳು ನನ್ನ ಪರವಾಗಿ ನಿಂತಳು. ನಾನಿಲ್ಲಿದ್ದೀನಿ, ನೀನಲ್ಲಿ ಒಂಟಿ ಆಗಿದೆಯಾ, ಅವ್ರ ಜೊತೆ ಇರೋದು ಅಂದರೆ ನಿನಗೆ ಸೆಕ್ಯೂರ್ ಫೀಲ್ ಆಗೋದಾದರೆ ಮದುವೆ ಆಗು, ತಪ್ಪೇನು ಅಂದ್ಲು. ತುಂಬ ಒಳ್ಳೆ ಮಗಳು, ಅಮ್ಮನ ಥರನೇ. ನಿಜವಾಗ್ಲೂ ಮಾಧವ್ ಸರ್, ಒಂದು ವಯಸ್ಸಾದ್ಮೇಲೆ ಜೀವನ ಇಷ್ಟೇನಾ ಅಂತ ಅನ್ಸೋಕೆ ಶುರು ಆಗ್ಬಿಡುತ್ತೆ. ನನಗೂ ಹಾಗೆ ಅನಿಸಿತ್ತು. ಆದರೆ ಈಗ ಹೊಸ ಜೀವನ ಶುರುವಾಗಿದೆ ಅಂತ ಅನ್ನಿಸ್ತಿದೆ. ಐ ಆಮ್ ವೆರಿ ಹ್ಯಾಪಿ ನೌ. ನಾನು ಅಷ್ಟೇ, ಇವ್ರಿಗಿಂತ ತುಂಬ ಹ್ಯಾಪಿ. ಖುಷಿ ಆಯಿತು ಸರ್ ನಿಮ್ಮ ಕತೆ ಕೇಳಿ. ಮೊದಲು ನಾನೇ ತಪ್ಪಾಗಿ ತಿಳ್ಕೊಂಡು
ನಿಮಗೆ ಬೇಜಾರು ಆಗೋ ಹಾಗೆ ನಡ್ಕೊಂಡೆ ಅಂತ ಅನ್ಸುತ್ತೆ. ಲೈಫಲ್ಲಿ ಒಬ್ಬ ಒಳ್ಳೆ ಪಾರ್ಟ್ನರು ಎಷ್ಟು ಮುಖ್ಯ ಅನ್ನೋದು ನನಗೆ ಈಗ ಗೊತ್ತಾಯ್ತು. ಇಟ್ಸ್ ಓಕೆ, ನೋ ಇಶ್ಯೂಸ್. ಸರಿ, ಯು ಕ್ಯಾರಿ ಆನ್. ಡಾಕ್ಟರ್, ಒನ್ ರಿಕ್ವೆಸ್ಟ್. ಯಾ ಪ್ಲೀಸ್. ಇವರು ಹುಷಾರಾಗ್ತಿದ್ದಾರೆ ಅಂತ ಕೇಳಿ ನನಗೆ ಎಷ್ಟೊಂದು ಸಂತೋಷ ಆಗ್ತಿದೆ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ. ಆದರೆ ಎಷ್ಟೋ ಸಲ ಇವರು ಹುಷಾರಾಗ್ತಾರೆ ಅಂತ ನನ್ನ ಮನಸ್ಸಲ್ಲಿ ಹೋಪ್ ಬಂದು ಆಮೇಲೆ ನಿರಾಸೆ ಆಗಿರೋದೇ ಹೆಚ್ಚು. ಈಗಲೂ ಹಾಗೆ ಆದರೆ ಅಂತ. ನೋ ವೇ. ಮಹೇಶ್ ಅವರಲ್ಲಿ ಎಷ್ಟು ದಿನ ಇಂಥ ಸೈನ್ ಯಾವುದು ಕಾಣಿಸ್ತಿಲ್ವಲ್ಲ? ಈ ಸಲ ಕಾಣಿಸ್ತಾ ಇದೆ. ಸ್ವಲ್ಪ ನಿಧಾನ ಆದರೂ ಹುಷಾರಾಗೇ ಆಗ್ತಾರೆ. ಆದರೆ ಇವ್ರ ವಿಷಯಕ್ಕೆ ನಮ್ಮ ಭಾವ ಅಂದರೆ ಮಹಾದೇವ್ ಸರ್ ಎಷ್ಟು ತಲೆ ಕೆಡಿಸ್ಕೊಳ್ತಾರೆ ಅನ್ನೋದು ನಿಮಗೂ ಗೊತ್ತು. ಈಗ ಇವರು ಹುಷಾರಾಗ್ತಾರೆ ಅಂತ ಹೇಳಿ ಆಮೇಲೆ ನಾವು ಅಂದ್ಕೊಂಡ ಹಾಗೆ ಆಗದೆ ಹೋದರೆ ಅವ್ರ ಮನಸ್ಸಿಗೆ ನೋವಾಗುತ್ತೆ ಅಲ್ವಾ? ನೋಡಿ, ಇಂಥ ಕಂಡೀಷನ್ನಲ್ಲಿರೋರಿಗೆ ಪ್ರೀತಿಯಿಂದ ಮಾತಾಡ್ಸಿದ್ರೆ ಅವ್ರ ಕಂಡೀಷನ್ ಬೇಗ ಇಂಪ್ರೂವ್ ಆಗುತ್ತೆ. ಮಾಧವ್ ಅವ್ರಿಗೆ ಈ ವಿಷಯ ಹೇಳಿ ತುಂಬ ಖುಷಿ ಪಡ್ತಾರೆ. ಖುಷಿ ಪಡ್ತಾರೆ ನಿಜ, ಆದರೆ ಆಮೇಲೆ ಬೇಜಾರಾಗಬಾರ್ದಲ್ವ? ಅದಕ್ಕೆ ಈ ವಿಷಯನ ಈಗಲೇ ಮನೇಲಿ ಡಿಸ್ಕಸ್ ಮಾಡೋದು ಬೇಡ ಅಂತ ನಾನು ಅಂದ್ಕೊಂಡಿದ್ದೀನಿ. ವಾಟ್? ಏನು ಹೇಳ್ತಾ ಇದ್ದೀರಾ? ಸ್ವಲ್ಪ ದಿನದ ಮಟ್ಟಿಗೆ ಡಾಕ್ಟರ್, ಇವ್ರು ಇನ್ನೂ ಸುಧಾರಿಸ್ತಾರೆ ಅಂದರೆ ನಾನೇ ಮನೆಯಲ್ಲಿ ಎಲ್ರಿಗೂ ಹೇಳ್ತೀನಿ. ಆದರೆ ಈಗಲೇ ಬೇಡ. ಸುಮ್ಮನೆ ಫಾಲ್ಸ್ ಹೋಪ್ ಕ್ರಿಯೇಟ್ ಮಾಡಿ ನಮ್ಮ ಮನೆಯವ್ರಿಗೆಲ್ಲ ನಿರಾಸೆ ಮಾಡೋಕ್ಕೆ ನನಗಿಷ್ಟ ಇಲ್ಲ. ದಯವಿಟ್ಟು ಡಾಕ್ಟರ್, ನಾನಿವತ್ತು ಇಲ್ಲಿಗೆ ಬಂದಿದ್ದೆ ಅಂತಾಗಲಿ, ಮಹೇಶ್ ಅವರನ್ನು ಇಲ್ಲಿ ಕರ್ಕೊಂಡು ಬಂದಿದ್ದೆ ಅಂತಾಗಲಿ ನಮ್ಮ ಮನೆಯಲ್ಲಿ ಯಾರಿಗೂ ಹೇಳಬೇಡಿ ಪ್ಲೀಸ್. ಓಕೆ, ಆಸ್ ಯು ವಿಶ್. ಥ್ಯಾಂಕ್ಸ್ ಡಾಕ್ಟರ್. ನಾವಿನ್ನು ಬರ್ತೀವಿ. ಫೋಟೋ ಎಲ್ಲ ಹಳೇದಾಗಿ ಹಾಳಾಗ್ತಿದೆ. ಅದಕ್ಕೆ ಇದನ್ನು ರಿವೈವ್ ಮಾಡ್ಸೋಣ ಅಂತ ತೊಗೊಂಡು ಬಂದೆ. ಕೆಫೆ ಪಕ್ಕದಲ್ಲೇ ಸ್ಟುಡಿಯೋ ಇದೆ. ಅವರು ಮಾವಂಗೂ ತುಂಬ ಚೆನ್ನಾಗಿ ಪರಿಚಯ. ಈ ಹಳೆ ಫೋಟೋನೆಲ್ಲ ಸರಿ ಮಾಡ್ತಾರಾ? ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಸರಿ ಮಾಡ್ತಾರೆ ಅಂತ, ಕೇಳಿ ನೋಡಬೇಕು. ಹೇಗಿದ್ರು ಇಲ್ಲಿ ಬರಬೇಕಾಗಿತ್ತಲ್ಲ, ನೀವು ಕೆಫೆಗೆ ಬಂದಿದ್ದೀರ ಅಂತ ಗೊತ್ತಾಯಿತು. ನೀವನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೇದಾಯ್ತು ಪೂರ್ಣಿ. ನಾನು ಸಿರಿ ಎಷ್ಟೋ ಸಲ ನಿನ್ನ ಬಗ್ಗೆ ಮಾತಾಡ್ತಾ ಇರ್ತೀವಿ, ಎಷ್ಟು ಒಳ್ಳೆ ಹುಡುಗಿ ಅಂತ. ನೀವೆಲ್ಲ ಒಳ್ಳೆಯವ್ರಲ್ವಾ, ಅದಕ್ಕೆ ನಾನು ಒಳ್ಳೆಯವಳ ಥರ ಕಾಣಿಸ್ತೀನಿ ಅಷ್ಟೇ. ಒಂದು ಇಲ್ಲಿ ನೋಡಿ, ಮಾವ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಮಾಧವ್ ಸರ್ ಯಾವಾಗಲೂ ಜುಬ್ಬ ಹಾಕೊಂಡಿರ್ತಾರಲ್ವ, ಈ ಥರ ಪ್ಯಾಂಟ್ ಶರ್ಟಲ್ಲಿ ನೋಡೇ ಇರಲಿಲ್ಲ. ನಾನು ನೋಡಿಲ್ಲ. ಪೂರ್ಣಿ,
ನೀನು ಯಾವಾಗ ಬಂದೆ? ನೀವು ಆಚೆ ಯಾರ ಹತ್ರನೋ ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡ್ತಿದ್ರಲ್ಲ, ಆಗಲೇ ಬಂದೆ. ಇಂಪಾರ್ಟೆಂಟ್ ಏನಿಲ್ಲ, ಗೆಸ್ಟ್ನ ಮಾತಾಡ್ಸ್ತಿದ್ದೆ. ಅಯ್ಯೋ ಊಟ ಆರೋಯ್ತು ಅನ್ಸತ್ತೆ, ಬಿಸಿ ಮಾಡ್ಕೊಂಡು ತೊಗೊಂಬರ್ತೀನಿ. ಪೂರ್ಣಿ ನಿನ್ಗೂ ತರ್ತೀನಿ, ಎಲ್ಲೂ ಹೋಗ್ಬೇಡ. ಸರಿ ಅಮ್ಮ. ಮಾವ, ಏನೋ ಯೋಚನೆ ಮಾಡ್ತಿದ್ದೀರಾ? ಏನ್ ವಿಷಯ? ಏನಿಲ್ಲ ಫೋಡ್. ಯಾಕೆ? ಏನಿಲ್ಲ, ತುಳಸಿ ಅಮ್ಮ ಹೋಗ್ತಿದ್ದಾಗೆ ಏನೋ ಯೋಚನೆ ಮಾಡ್ತಿದ್ದೀರಾ ಅನಿಸ್ತು, ಅದಕ್ಕೆ ಕೇಳಿದೆ.